ಅಂಕೋಲಾದಲ್ಲಿ ಗುಡ್ಡ ಕುಸಿದು 7 ಮಂದಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನವೂ ಹೆದ್ದಾರಿಯಲ್ಲಿ ಬಿದ್ದ ಗುಡ್ಡವನ್ನ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಇದುವರೆಗೆ 3 ಶವ ಪತ್ತೆಯಾಗಿದ್ದು ಉಳಿದವರ ಶವ ಪತ್ತೆಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ನಿನ್ನೆಯಿಂದ ಹೆದ್ದಾರಿಯಲ್ಲಿ ಬಿದ್ದಿರುವಂತಹ ಮಣ್ಣನ್ನ ತೆರವುಗೊಳಿಸುವ ಕಾರ್ಯ ಕೂಡ ನಡೀತಾ ಇದೆ. ಘಟನೆಯಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ ಅಂತ ಕೂಡ ಹೇಳಲಾಗಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸದ್ಯ ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಅಂಕೋಲಾದಲ್ಲಿ ನಡೆದಿರುವಂತಹ ಗುಡ್ಡ ಕುಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡನೇ ದಿನವೂ ಕೂಡ ಹೆದ್ದಾರಿಯಲ್ಲಿ ಬಿದ್ದಿರುವಂತಹ ಮಣ್ಣನ್ನ ತೆರವುಗೊಳಿಸುವ ಕಾರ್ಯ ಮುಂದುವರೆದಿದೆ. ಹಾಗೆ ಈ ಘಟನೆಯಲ್ಲಿ 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವ ಶಂಕೆ ಕೂಡ ವ್ಯಕ್ತವಾಗಿದ್ದು, ಈಗ ಇದುವರೆಗೂ ಮಾಹಿತಿ ಪ್ರಕಾರ 3 ಶವ 3ರಿಂದ 5 ಅಂತ ಹೇಳಲಾಗ್ತಾ ಇದೆ. ಎಕ್ಸಾಕ್ಟ್ ಆಗಿ ಇನ್ನಷ್ಟೇ ಮಾಹಿತಿ ಕೂಡ ಸಿಗಬೇಕು. ಶವ ಪತ್ತೆಯಾಗಿದ್ದು ಉಳಿದವರ ಶವ ಪತ್ತೆಗೆ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಗೋವಾ ಮಂಗಳೂರು ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕುಸಿದಿರುವ ಗುಡ್ಡ ಇದು. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಸದ್ಯ ಈ ಮಣ್ಣನ್ನ ತೆರವುಗೊಳಿಸುವ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಘಟನಾ ಸ್ಥಳಕ್ಕೆ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ರಕ್ಷಣಾ ತಂಡ ಆಗಮಿಸಿ ನಿನ್ನೆಯಿಂದ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ. ಮತ್ತೊಂದು ಕಡೆ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಕೂಡ ಮುಂದುವರೆದಿರೋದ್ರಿಂದ ಮಳೆಯಿಂದಾಗಿ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ, ನಿಧಾನವಾಗ್ತಾ ಇದೆ ಅಂತಾನೆ ಹೇಳಬಹುದು. ಇನ್ನು ಈ ಗುಡ್ಡದ ಅಡಿಯಲ್ಲಿ ಇನ್ನೂ ಶವಗಳು ಪತ್ತೆಯಾಗುವ ಸಾಧ್ಯತೆ ಇದ್ದು ಈಗ ಸ್ಥಳದಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ರಕ್ಷಣಾ ತಂಡ ಬೀಡು ಬಿಟ್ಟಿದೆ. ಮಣ್ಣು ತೆಗೆಯುವಂತಹ ಕೆಲಸ ಕೂಡ ಮುಂದುವರೆದಿದೆ. ಸದ್ಯಕ್ಕೆ ಈಗ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ವಾಹನ ಸಂಚಾರವನ್ನ ಬಂದ್ ಮಾಡಲಾಗಿದೆ. ತಾಲೂಕ್ ಪಂಚಾಯತ್ ಇವರು ಕಳಿಸಿದ್ದಾರೆ ಅವರು ಸಾವನ್ ಸರ್ ಸಾರಿ ತಾಲೂಕ್ ಪಂಚಾಯತ್ ಇವರು ಕಳಿಸಿದ್ದಾರೆ ಅವರು ಸಾವನ್ ಸರ್ ಸಾರಿ ಈ ಗಾಡಿ ಡ್ರೈವರ್ ಹೋದ ಮೇಡಮ್ ಗಮನಿಸ್ತಾ ಇದ್ದೀರಾ, ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಬಟ್ ವರುಣನ ಆರ್ಭಟ ಕೂಡ ಇರೋದ್ರಿಂದ, ಅಂದರೆ ಮಳೆ ಬೀಳ್ತಾ ಇರೋದ್ರಿಂದ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ನಿಧಾನಗತಿಯಲ್ಲಿ ಕಾರ್ಯಾಚರಣೆ ಸಾಗ್ತಾ ಇದೆ. ಸದ್ಯ ಈಗ ಮಣ್ಣಿನ ಕೆಳಗಡೆ ಉಳಿದವರ ಶವ ಪತ್ತೆಗೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಯಾಕಂದರೆ ಈ ಘಟನೆಯಲ್ಲಿ 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವ ಶಂಕೆ ಇರೋದ್ರಿಂದ ಈಗಾಗಲೇ 3 ಶವ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ಇನ್ನು ಉಳಿದವರ ಶವ ಪತ್ತೆಗೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸದ್ಯ ಹೆದ್ದಾರಿಯಲ್ಲಿ ಬಿದ್ದಿರುವಂತಹ ಗುಡ್ಡವನ್ನ ತೆರವುಗೊಳಿಸುವ ಕಾರ್ಯಾಚರಣೆ ನಿನ್ನೆಯಿಂದ ಭರದಿಂದ ಸಾಗ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದ ಅಡ್ಡಿ ಆಗ್ತಾ ಇದೆ ಕಾರ್ಯಾಚರಣೆಗೆ. ಇದುವರೆಗೂ ಎಷ್ಟು ಶವಗಳು ಪತ್ತೆಯಾಗಿವೆ? ಈ ಕುರಿತಾಗಿ ಹೆಚ್ಚಿನ ಮಾಹಿತಿ. ಮಧುಮಾಲ, ಏನು ಕಾರ್ಯಾಚರಣೆಗೆ ಮಳೆ ತುಂಬಾನೇ ಅಡ್ಡಿಪಡಿಸ್ತಾ ಇದೆ. ಆದ್ರೂ ಕೂಡ ಎನ್ಡಿಆರ್ಎಫ್, ಪೊಲೀಸು, ಅಗ್ನಿಶಾಮಕ ದಳ ಸೇರಿದಂತೆ ಕಾರ್ಯಾಚರಣೆಯಲ್ಲಿ ತೊಡಗುವಂತಹ ತಂಡಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಮುಂಜಾನೆಯಿಂದಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಆದ್ರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ 66 ಇದೆ, ಅದು ಚತುಷ್ಪಥ ಹೆದ್ದಾರಿ, ಅದು ಸಂಪೂರ್ಣವಾಗಿ ಬಂದಿದೆ. ಸಂಜೆ ವೇಳೆವರೆಗೂ ಕೂಡ ಮಣ್ಣನ್ನ ತೆಗೆಯುವಂತ ಕಾರ್ಯ ಕೂಡ ನಡೀಬಹುದು ಅಂತ ಹೇಳಿ ಅಂದಾಜಲ್ಲಿ ಮಾಡಲಾಗಿದೆ. ಯಾಕಂದ್ರೆ ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ಮಣ್ಣು ಈಗಲೂ ಕೂಡ ಕುಸಿತಾ ಇರೋದ್ರಿಂದ ಅವ್ರ ಕಾರ್ಯಾಚರಣೆ ಕೂಡ ಅಡ್ಡಿಯಾಗಿದೆ. ಅದರಲ್ಲೂ ಕೂಡ ಹೇರಳವಾಗಿ ಮಳೆ ಕೂಡ ಆ ಭಾಗದಲ್ಲಿ ಸೇರಿದಂತೆ ಜಿಲ್ಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಆಗ್ತಾ ಇದೆ. ಹೀಗಾಗಿ ಹಿನ್ನಡೆ ಉಂಟಾಗಿದೆ. ಆದ್ರೂ ಕೂಡ ಕಾರ್ಯಾಚರಣೆ ನಡೆಸ್ತಿರುವಂತಹ ತಂಡಗಳು ತಮ್ಮ ಕಾರ್ಯಾಚರಣೆ ನಡೆಸ್ತಾ ಇದೆ. ಜೆಸಿಬಿ ಯಂತ್ರಗಳು ಕೂಡ, ಅಂದ್ರೆ 4 ಜೆಸಿಬಿ ಯಂತ್ರಗಳು ಕೂಡ ನಿರಂತರವಾಗಿ ಮಣ್ಣನ್ನ ತೆಗೆದು ಅಲ್ಲಿಂದ ಸ್ಥಳಾಂತರಿಸುವ ಕಾರ್ಯವನ್ನು ಕೂಡ IRB ಕಂಪನಿಯವರು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ನಿನ್ನೆ ಮಿನಿಸ್ಟರ್ ಆದಂತ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದ ಮಂಕಾಳ ವೈದ್ಯರು ಮತ್ತು ಸ್ಥಳೀಯ ಶಾಸಕರಾದಂತ ಸತೀಶ್ ಅವರು ಭೇಟಿ ಕೊಟ್ಟು IRB ಅಧಿಕಾರಿಗಳಿಗೆ ತರಾಟೆ ತೆಗೆಯುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರೆ. ಈ ಎಲ್ಲ ಘಟನೆ ಕೂಡ ನಿಮ್ಮ
ಅವೈಜ್ಞಾನಿಕ ಕಾಮಗಾರಿಯ ಕಾರಣ ಹೇಳೋದು ಕೂಡ ಅವರು ಮನವರಿಕೆಯನ್ನು ಮಾಡಿಕೊಟ್ಟಿದ್ರು. ಬಟ್ ಈಗಲೂ ಕೂಡ MLA ಸತೀಶ್ ಅವರು ಸ್ಥಳಕ್ಕೆ ಬಂದಿದ್ದಾರೆ. ಅವ್ರಿಗೆ IRB ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೂಡ ನೀಡಿದ್ದು ಕಂಡು ಬಂದಿದೆ. ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಗಾಡಿ ಡ್ರೈವರ್ ಹೋದ ಮೇಡಮ್ ಅವನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.